Dear students, welcome to my class. Today we wish to discuss National Population Policy 2000. ನನ್ನ ಹೆಸರು ಮಿಸಸ್ ಲಕ್ಷ್ಮೀ ದೇವಿ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಫಾರ್ ವುಮನ್, ಸಿಂಧನೂರು. ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿ 2000 ಇದನ್ನು ನಾವು ಅಧ್ಯಯನ ಮಾಡ್ತಾ ಹೋಗ್ತಾ ಇದ್ವಿ. ನೂತನ ರಾಷ್ಟ್ರೀಯ ಜನಸಂಖ್ಯಾ ನೀತಿಯನ್ನು ಕೇಂದ್ರ ಸರ್ಕಾರ 2000 ಫೆಬ್ರವರಿ 15ರಂದು ಘೋಷಣೆ ಮಾಡಿತು. ಇದರೊಂದು ಮೂಲ ಉದ್ದೇಶ ಏನು ಅಂತಂದರೆ, ಆದಷ್ಟು ಬೇಗ ಜನಸಂಖ್ಯೆಯನ್ನು ನಿಯಂತ್ರಣಕ್ಕೆ ತರಬೇಕು ಅನ್ನೋ ಒಂದು ಉದ್ದೇಶದಿಂದಾಗಿ ಈ ಒಂದು ಪಾಲಿಸಿಯನ್ನು ಇಂಟ್ರೊಡ್ಯೂಸ್ ಮಾಡಲಾಗ್ತಾ ಬಂತು. ಆರೋಗ್ಯ ಪಾಲನೆ, ಮೂಲ ಸೌಕರ್ಯಗಳ ನಿರ್ಮಾಣ, ಜನನ ನಿಯಂತ್ರಣ ಈ ಮುಂತಾದ ಅವಶ್ಯಕತೆಗಳಿಗೆ ಸಂಬಂಧಿಸಿದಂತೆ ಹೆಚ್ಚು ಗಮನವನ್ನು ಹರಿಸುವುದು ಈ ನೀತಿಯ ತಕ್ಷಣದ ಉದ್ದೇಶ ಆಗಿದ್ದವು. ಅಂದರೆ ಈ ನೀತಿ 2 ರೀತಿಯ ಉದ್ದೇಶಗಳನ್ನು ಇಟ್ಟುಕೊಂಡು ಜಾರಿಗೆ ಬಂದಿತು. ಒಂದು ತಕ್ಷಣದ ಉದ್ದೇಶ. ತಕ್ಷಣದ ಉದ್ದೇಶ ಏನು ಅಂತಂದರೆ, ಜನಸಂಖ್ಯೆಯನ್ನು ನಿಯಂತ್ರಣಕ್ಕೆ ತರೋದು, ಅಂದರೆ ಜನನ ಪ್ರಮಾಣವನ್ನು ನಿಯಂತ್ರಣಕ್ಕೆ ತರುವುದು, ಇರುವ ಜನರಿಗೆ ಆರೋಗ್ಯವನ್ನು ಒದಗಿಸುವುದು ಮತ್ತು ಇರ್ತಕ್ಕಂಥ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅಂತಕ್ಕಂಥ ತಕ್ಷಣ ಉದ್ದೇಶಗಳ ಈಡೇರಿಕೆಗೆ ಹೆಚ್ಚು ಗಮನವನ್ನು ಹರಿಸಿತು. ನಂತರದಲ್ಲಿ ಇದರ ಒಂದು ದೀರ್ಘ ಅವಧಿಯ ಒಂದು ಉದ್ದೇಶ ಪ್ರಮುಖವಾದಂಥ ಉದ್ದೇಶವಾಗಿದೆ. ಆ ಪ್ರಮುಖವಾದಂಥ ಉದ್ದೇಶ ಯಾವುದು ಅಂತಂದರೆ, 2045ರ ವೇಳೆಗೆ ಜನಸಂಖ್ಯೆಯನ್ನು ಸ್ಥಿರಗೊಳಿಸುವುದು. ಈಗೇನು ನಮ್ಮಲ್ಲಿ ಜನಸಂಖ್ಯೆ ಏರಿಕೆ ಆಗ್ತಾ ಇದೆಯಲ್ಲ, ಇದು ಏರಿಕೆಯಾಗದಂತೆ ಸ್ಥಿರ ಸ್ಥಿತಿಯಲ್ಲಿ ಮುಂದುವರಿಯುವಂತೆ ನೋಡ್ಕೊಂಡು ಹೋಗ್ತಕ್ಕಂಥದ್ದು ಈ ಒಂದು ನೀತಿಯ ದೀರ್ಘಾವಧಿಯ ಉದ್ದೇಶವಾಗಿದೆ ಅಂತ ನಾವಿಲ್ಲಿ ಹೇಳಬಹುದಾಗಿದೆ. ರಾಷ್ಟ್ರೀಯ ಜನಸಂಖ್ಯೆ ನೀತಿ 2000 ಇದರ ಒಂದು ಪ್ರಮುಖ ಲಕ್ಷಣಗಳನ್ನು ನಾವು ನೋಡ್ತಾ ಹೋದಾಗ, ಇವತ್ತು ಶಿಕ್ಷಣದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ಆ ಬದಲಾವಣೆಗೆ ಕಾರಣವಾಗಿರ್ತಕ್ಕಂಥದ್ದು ಈ ಒಂದು ನೀತಿ ಅಂತ ಕೂಡ ನಾವಿಲ್ಲಿ ಹೇಳಬಹುದಾಗಿದೆ. ಹಾಗಾದರೆ ಈ ನೀತಿ ಏನನ್ನು ಹೇಳುತ್ತೆ ಅಂತಂದರೆ, 14ನೇ ವಯಸ್ಸಿನವರೆಗೆ ಶಾಲಾ ಶಿಕ್ಷಣವನ್ನು ಮಕ್ಕಳಿಗೆ ಏನು ಮಾಡೋದು, ಕಡ್ಡಾಯಗೊಳಿಸುವುದು. ಇಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಂಬ ಭೇದ ಭಾವವಿಲ್ಲದೇ 14 ವಯಸ್ಸಿನವರೆಗೆ ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ಶಾಲಾ ಶಿಕ್ಷಣವನ್ನು ಕಡ್ಡಾಯವಾಗಿ ಒದಗಿಸುವುದು ಅಂತಕ್ಕಂಥದ್ದು ಈ ನೀತಿಯ ಪ್ರಮುಖ ಲಕ್ಷಣ. ಇವತ್ತು ಆದ್ದರಿಂದನೇ 14 ವಯಸ್ಸಿನವರೆಗೆ ಸರ್ಕಾರವು ಸರ್ಕಾರಿ ಶಾಲೆಗಳಲ್ಲಿ ಉಚಿತ ಶಿಕ್ಷಣವನ್ನು ಕೊಡ್ತಾ ಇದೆ, ಜೊತೆಗೆ ಕಡ್ಡಾಯ ಶಿಕ್ಷಣವನ್ನು ಸಹ ಇದು ಕೊಡ್ತಾ ಇದೆ. ಇದರ ಮತ್ತೊಂದು ಲಕ್ಷಣವನ್ನು ನಾವು ನೋಡ್ತಾ ಹೋದಾಗ, ಶಿಶು ಮರಣ ಸಂಖ್ಯೆಯನ್ನು ಪ್ರತಿ 1000ಕ್ಕೆ 30ಕ್ಕಿಂತ ಕಡಿಮೆಗೊಳಿಸುವುದು. ಶಿಶು ಮರಣ ಸಂಖ್ಯೆ ಅಂತಂದಾಗ, ಒಂದು ಶಿಶು ಮರಣ ಅಂತಂದರೆ ಏನಾಗುತ್ತೆ ಅಂದರೆ, ಒಂದು ಮಗು 1 ವರ್ಷದ ಹುಟ್ಟುಹಬ್ಬವನ್ನು ಆಚರಿಸುವ ಪೂರ್ವದಲ್ಲೇ ಸಾವನ್ನಪ್ಪುವ ಸನ್ನಿವೇಶ. ಇದು ನಮ್ಮಲ್ಲಿ ವೈದ್ಯಕೀಯ ಸೌಲಭ್ಯಗಳು ಸಿಗದಿರುವ ಸನ್ನಿವೇಶಗಳಲ್ಲಿ ಹೆಚ್ಚೆಚ್ಚು ಶಿಶುಗಳನ್ನು ಏನು ಮಾಡಬೇಕಾಗ್ತಾ ಬರ್ತಾಯಿತ್ತು ಅಂದರೆ, ಮರಣ ಹೊಂದ್ತಾ ಇರೋದನ್ನು ನೋಡಬೇಕಾಗ್ತಾ ಇತ್ತು. ಆದರೆ ಇದನ್ನು ಏನು ಮಾಡಬೇಕಾಗಿದೆ, ಕಡಿಮೆ ಮಾಡಬೇಕಾಗಿದೆ. ವೈದ್ಯಕೀಯ ಸವಲತ್ತುಗಳನ್ನು ಗ್ರಾಮ ಮಟ್ಟದವರೆಗೆ ಒದಗಿಸಿ, ಜನಸಾಮಾನ್ಯರಿಗೆ ಶಿಕ್ಷಣವನ್ನು ಒದಗಿಸಿ, ಅದರ ಮೂಲಕ ಶಿಶು ಮರಣದ ಸಂಖ್ಯೆಯನ್ನು ನಿಯಂತ್ರಣ ಮಾಡುವುದು ಇದರ ಒಂದು ಲಕ್ಷಣವಾಗಿದೆ. ಅದು ಪ್ರತಿ 1000ಕ್ಕೆ 30ಕ್ಕಿಂತ ಕಡಿಮೆಗೊಳಿಸಬೇಕು ಅಂತಕ್ಕಂಥದ್ದು ಈ ನೀತಿಯ ಪ್ರಮುಖ ಲಕ್ಷಣವಾಗಿದೆ. ತಡೆಗಟ್ಟಬಹುದಾದ ಎಲ್ಲ ಕಾಯಿಲೆಗಳ ನಿಯಂತ್ರಣಕ್ಕಾಗಿ ಮಕ್ಕಳಿಗೆ ಸಾರ್ವತ್ರಿಕ ಚುಚ್ಚುಮದ್ದು ಹಾಕಿಸುವುದು. ಇದಕ್ಕೊಂದು ಎಕ್ಸಾಂಪಲ್ ನಾವು ನೋಡ್ಬೋದು. ನಮ್ಮಲ್ಲಿ ಚುಚ್ಚುಮದ್ದು ಇರುವುದರಿಂದಾಗಿ ಅಥವಾ ಹುಟ್ಟಿದ ಮಕ್ಕಳಿಗೆ, ಎಲ್ಲ ಮಕ್ಕಳಿಗೆ ಏನು ಮಾಡ್ತಾ ಬರ್ತಾರೆ, ಚುಚ್ಚುಮದ್ದುಗಳನ್ನು ಹಾಕ್ತಾ ಹೋಗ್ತಾರೆ. ದಡಾರ ಲಸಿಕೆಯನ್ನು ಹಾಕ್ತಾ ಹೋಗ್ತಾರೆ. ದಡಾರ ಚುಚ್ಚುಮದ್ದು ಏನು ಮಾಡ್ತಾ ಬರ್ತದೆ, ನಮ್ಮಲ್ಲಿ ದಡಾರ ಸಂಪೂರ್ಣ ನಿಯಂತ್ರಣಕ್ಕೆ ಬಂದಿರತಕ್ಕಂಥದ್ದು. ಹೌದಾ, ಈ ರೀತಿಯ ಕೆಲವು ಸಾಂಕ್ರಾಮಿಕ ರೋಗಗಳು ಬರದಂತೆ ಪೋಲಿಯೋ ಕೂಡ ನಾವು ಏನು ಮಾಡ್ತಾಯಿದ್ವಿ, ಪೋಲಿಯೋನ ಕೂಡ ನಾವಿಲ್ಲಿ ಇದು ಲಸಿಕೆ ಎಲ್ಲ ಪೋಲಿಯೋ ಡ್ರಾಪ್ಸ್ಗಳನ್ನು ಹಾಕ್ತಾ ಇದ್ವಿ. ಇದರೆಲ್ಲ ಉದ್ದೇಶ ಏನು ಅಂತಂದರೆ, ಸಾರ್ವತ್ರಿಕ ಒಂದು ರೋಗಗಳು ಬರದೇ ಇರುವಂತೆ ನೋಡಿಕೊಳ್ಳುವುದಾಗಿದೆ. ಅಂದರೆ ನಂತರದಲ್ಲಿ ಹೆಣ್ಣು ಮಕ್ಕಳ ವಿವಾಹವನ್ನು ಸಾಧ್ಯವಾದಷ್ಟು ಮಟ್ಟಿಗೆ 20ನೇ ವಯಸ್ಸಿಗೆ ಒಳಗಾಗದಂತೆ ನೋಡುವುದು. ಅಂದರೆ ಇವತ್ತು 18ನೇ ವಯಸ್ಸಿಗೆ ಮದುವೆ ಆಗ್ತಕ್ಕಂಥದ್ದು ಇದೆ, ಬಟ್ ಅದನ್ನು ಎಲ್ಲಿವರೆಗೂ ಕಾಪಾಡ್ಕೋಬೇಕು ಅಂದರೆ 20 ವಯಸ್ಸಿನವರೆಗೆ ಅದ್ರ ಒಳಗಡೆ ಮದುವೆ ಆಗದೇ ಇರುವ ರೀತಿಯಲ್ಲಿ ನೋಡ್ಕೊಂಡು ಹೋಗ್ತಕ್ಕಂಥದ್ದು ಈ ಒಂದು ನೀತಿಯ ಪ್ರಮುಖ ಲಕ್ಷಣವಾಗಿದೆ. ಅಲ್ಲಲ್ಲಿ ಏನು ಬಾಲ್ಯ ವಿವಾಹಗಳಾಗ್ತಾ ಹೋಗ್ತಾ ಇದ್ದಾವಲ್ಲ, ಅಂಥವುಗಳನ್ನು ನಿಯಂತ್ರಣ ಮಾಡೋದಕ್ಕಾಗಿ ಈ ಒಂದು ನಿಯಮದ ಲಕ್ಷಣಗಳು ಪ್ರಮುಖವಾದಂಥ ಅಂಶಗಳಾಗ್ತಾ ಬರ್ತಾ ಇದ್ದಾವೆ. ನಂತರದಲ್ಲಿ ಜನನ ಮತ್ತು ಮರಣ, ವಿವಾಹ ಮತ್ತು ಗರ್ಭಧಾರಣೆ
ಈ ಎಲ್ಲ ಅಂಶಗಳನ್ನು ಏನಾಗಬೇಕಂದ್ರೆ 100% ರಿಜಿಸ್ಟ್ರೇಷನ್ ಆಗಬೇಕು ಅಂತಕ್ಕಂಥದ್ದು ಈ ನೀತಿಯ ಪ್ರಮುಖ ಲಕ್ಷಣವಾಗಿದೆ. ರಿಜಿಸ್ಟ್ರೇಷನ್ ಆಗೋದ್ರಿಂದಾಗಿ ಏನು ಗೊತ್ತಾಗ್ತಾ ಹೋಗುತ್ತೆ ಅಂತಂದರೆ, ಒಂದು ವರ್ಷದಲ್ಲಿ ಜನನ ಪ್ರಮಾಣ ಎಷ್ಟು, ಒಂದು ವರ್ಷದಲ್ಲಿ ಮರಣ ಪ್ರಮಾಣ ಎಷ್ಟು, ಒಂದು ವರ್ಷದಲ್ಲಿ ಮ್ಯಾರೇಜ್ಗಳ ಸಂಖ್ಯೆ ಎಷ್ಟು, ಒಂದು ವರ್ಷದಲ್ಲಿ ಪ್ರೆಗ್ನೆನ್ಸಿ ಪರ್ಸೆಂಟೇಜ್ ಎಷ್ಟು ಅಂತಕ್ಕಂಥ ಮಾಹಿತಿ ಅಂತ ಸಿಗುತ್ತೆ. ಇದರಿಂದ ಜನಸಂಖ್ಯೆ ಹೆಚ್ಚಾಗ್ತಾ ಇದ್ದಾನಾ, ಕಡಿಮೆ ಆಗ್ತಾ ಇದ್ದಾನಾ, ಅಥವಾ ನಿಯಂತ್ರಣಕ್ಕೆ ಬರ್ತಾ ಇದ್ದಾನಾ, ಹಾಗಾದರೆ ನಿಯಂತ್ರಣಕ್ಕೆ ಬಂದಿಲ್ಲ ಅಂದರೆ ಏನು ಕ್ರಮ ಕೈಗೊಳ್ಳಬೇಕು, ಇದಕ್ಕೆಲ್ಲ ಅನುಕೂಲವಾಗುತ್ತದೆ. ಅದಕ್ಕಾಗಿ ನೋಂದಣಿ ಅಗತ್ಯ ಅಂತಕ್ಕಂಥದ್ದು. ನಂತರ ನಾವು ನೋಡ್ತಾ ಹೋದಾಗ ಏಡ್ಸ್ ಕಾಯಿಲೆಯ ಹರಡುವಿಕೆಯನ್ನು ತಡೆಗಟ್ಟುವುದು ಈ 2000 ಒಂದು ರಾಷ್ಟ್ರೀಯ ಜನಸಂಖ್ಯಾ ಒಂದು ನೀತಿಯ ಪ್ರಮುಖ ಉದ್ದೇಶ ಏನು ಅಂತಂದರೆ, ಇಲ್ಲಿ ಈ ಕಾಯಿಲೆ ಕೂಡ ಏನಾಗ್ತಾ ಬಂತು ಅಂತಂದರೆ ಜನಸಂಖ್ಯೆ ಹೆಚ್ಚಿಗೆ ಆಗುವಲ್ಲಿ ಒಂದು ಅಂಶವಾಗಿದ್ದು, ಮತ್ತು ಇದು ಒಂದು ರೋಗ ಕೂಡ ಪೀಡೆ ಥರ ಕಾಡಿರ್ತಕ್ಕಂಥದ್ದು. ಆದ್ದರಿಂದಾಗಿ ಈ ಏಡ್ಸ್ ಕಾಯಿಲೆ ಕೂಡ ಹರಡದಂತೆ ತಡೆಗಟ್ಟುವುದು ಕೂಡ ಈ ನೀತಿಯ ಪ್ರಮುಖ ಲಕ್ಷಣಗಳಲ್ಲಿ ಪ್ರಮುಖವಾಗಿದೆ. ಜನಸಂಖ್ಯೆ ಮೇಲೆ ರಾಷ್ಟ್ರೀಯ ಆರೋಗ್ಯವನ್ನು ರಚಿಸುವುದು ಅಂದರೆ ಗ್ರಾಮ ಮಟ್ಟದವರೆಗೂ ಕೂಡ ಎಲ್ಲ ರೀತಿಯ ಆರೋಗ್ಯ ತಪಾಸಣಾ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು. ನಂತರದಲ್ಲಿ ನಾವು ನೋಡ್ತಾ ಹೋದಾಗ ಬಡತನ ರೇಖೆಯಿಂದ ಕೆಳಗಡೆ ಜೀವಿಸುವ ದಂಪತಿಗಳಿಗೆ, ಯಾರು ಬಿಲೋ ಪಾವರ್ಟಿ ಲೈನ್ ಸಿಚುವೇಷನ್ನಲ್ಲಿ ಬದುಕ್ತಾ ಇದ್ದಾರೋ ಅಂತಹ ದಂಪತಿಗಳಿಗೆ 5,000ವರೆಗಿನ ಆರೋಗ್ಯ ವಿಮೆ ನೀಡುವುದು, ಮತ್ತು 21ನೇ ವಯಸ್ಸಿನ ನಂತರ ಮಕ್ಕಳಾದವರಿಗೆ ಪುರಸ್ಕಾರ ನೀಡುವುದು. ಫರ್ಟಿಲಿಟಿ ಪೀರಿಯಡ್ ಕಡಿಮೆ ಇರತಕ್ಕಂಥ ಸಂದರ್ಭಗಳಲ್ಲಿ ಮಕ್ಕಳನ್ನು ಪಡಿತಾ ಹೋದಾಗ ಮಕ್ಕಳನ್ನು ಪಡೆಯೋ ಪ್ರಮಾಣ ಕೂಡ ಏನಾಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಆ ಉದ್ದೇಶದಿಂದಾಗಿ 21ನೇ ವಯಸ್ಸನ್ನು ಮೇಲ್ಪಟ್ಟ ಮೇಲೆ ಮಕ್ಕಳನ್ನು ಪಡಿತಾ ಇದ್ದರು ಅಂತಂದರೆ ಅಂಥವರಿಗೆ ಪುರಸ್ಕಾರಗಳನ್ನು ಕೊಡಬೇಕಾಗಿರ್ತಕ್ಕಂಥದ್ದನ್ನು ಹೇಳ್ತಾ ಬರ್ತಾ ಇದ್ದಾರೆ. ನಂತರ ಬಾಲ್ಯ ವಿವಾಹವನ್ನು ಸಂಪೂರ್ಣವಾಗಿ ತಡೆಗಟ್ಟುವುದು. ನೋಡಿ, ಇವತ್ತು ಅಲ್ಲಲ್ಲಿ ಹಳ್ಳಿಗಳಲ್ಲಿ ಏನು ಮಾಡ್ತಾ ಹೋಗ್ತಾರೆ ಅಂತಂದರೆ ಇನ್ನೂ ಕೂಡ ಬಾಲ್ಯ ವಿವಾಹಗಳನ್ನು ನಡೆಸ್ತಾ ಹೋಗ್ತಾ ಇದ್ದಾರೆ. ತಿಳುವಳಿಕೆ ಇರ್ತಕ್ಕಂಥವ್ರು, ವಿದ್ಯಾವಂತರು ಸರ್ಕಾರಕ್ಕೆ ಮಾಹಿತಿಯನ್ನಾದರೂ ಕೊಡಬೇಕಾಗುತ್ತದೆ, ಅಥವಾ ಅವರೇ ಮುಂದೆ ನಿಂತು ಖುದ್ದಾಗಿ ಅಂತಹ ಒಂದು ಮದುವೆಗಳನ್ನು ತಡೆಗಟ್ಟಬೇಕಾಗುತ್ತದೆ. ಈ ರೀತಿ ತಡೆಗಟ್ಟುವ ಕಾರ್ಯಗಳಲ್ಲಿ ಎಲ್ಲರೂ ಮುಂದಾದಾಗ ಬಾಲ್ಯ ವಿವಾಹವನ್ನು ಏನು ಮಾಡ್ಬೋದು, ನಾವು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತರಬಹುದಾಗುತ್ತದೆ. ಇಷ್ಟು ಪ್ರಮುಖ ಅಂಶಗಳು ಈ ಒಂದು ನೀತಿಗೆ ಸಂಬಂಧಪಟ್ಟಿದ್ದೇ. ಆದರೆ ಇಲ್ಲಿ 14 ವಯಸ್ಸಿನವರೆಗೆ ಏನು ಕೊಡಬೇಕು ಅಂತ ಹೇಳಿದ್ವಿ ನಾವು, ಉಚಿತ ಕಡ್ಡಾಯವಾದಂಥ ಶಿಕ್ಷಣ ಕೊಡ್ತಾ ಇದೆ ಅಂತ ಹೇಳ್ತಾ ಬರ್ತಾ ಇದ್ವಿ. ಗ್ರಾಮ ಮಟ್ಟದವರೆಗೆ ವೈದ್ಯಕೀಯ ಸೌಲಭ್ಯವನ್ನು ಒದಗಿಸಬೇಕು ಅಂತಕ್ಕಂಥದ್ದು ಆಗ್ತಾ ಬಂತು, ಹೌದಾ. ಅದಾದ ನಂತರದಲ್ಲಿ ಬಾಲ್ಯ ವಿವಾಹವನ್ನು ತಡೆಗಟ್ಟಬೇಕು ಅಂತಕ್ಕಂಥದ್ದು. ಸಾಧ್ಯವಾದಷ್ಟು ಮಟ್ಟಿಗೆ ವಿವಾಹದ ವಯಸ್ಸು ಏನಾಗುತ್ತೆ ಅಂದರೆ 20 ಒಳಗಡೆ 21 ವಯಸ್ಸಿನ ಒಳಗಡೆ ಆಗದಂತೆ ಎಚ್ಚರ ವಹಿಸ್ತಕ್ಕಂಥದ್ದು, ನೋಡ್ಕೊಳ್ತಕ್ಕಂಥದ್ದು ಅಂತಕ್ಕಂಥದ್ದು. ಮತ್ತು ಒಂದು ವ್ಯಾಲ್ಯೂ ಎಜುಕೇಷನ್ ಕೊಡಬೇಕಾಗಿರ್ತಕ್ಕಂಥದ್ದು. ಇಂಥ ವ್ಯಾಲ್ಯೂ ಎಜುಕೇಷನ್ ಕೊಡಬೇಕಾಗಿದೆ ಅಂತಂದರೆ, ವಾಟ್ ಆರ್ ದ ಪ್ರಾಬ್ಲಮ್ಸ್ ಫ್ರಮ್ ದ ಇನ್ಕ್ರೀಸ್ ಆರ್ ಗ್ರೋತ್ ಆಫ್ ಪಾಪ್ಯುಲೇಷನ್ ಅಂತಕ್ಕಂಥದ್ದು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಮಕ್ಕಳಿಗೆ ಕೂಡ, ಪ್ರತಿ ವಿದ್ಯಾರ್ಥಿಗಳಿಗೆ ಕೂಡ ಇಲ್ಲಿ ಇದು ಮನದಟ್ಟಾಗುವ ರೀತಿಯಲ್ಲಿ ನಾವು ಇದನ್ನು ಒದಗಿಸಿಕೊಟ್ಟಾಗ ಇಲ್ಲಿ ಏನಾಗ್ತಾ ಬರುತ್ತೆ ಅಂತಂದರೆ ಜನಸಂಖ್ಯೆ ನಿಯಂತ್ರಣಕ್ಕೆ ಬರುತ್ತೆ ಅನ್ನೋದನ್ನು ನಾವು ನೋಡಬಹುದಾಗಿದೆ. ಇಂಥ ಹಲವು ಒಂದು ವಿಷಯಗಳನ್ನು ಇಟ್ಟುಕೊಂಡು ರಾಷ್ಟ್ರೀಯ ಜನಸಂಖ್ಯಾ ನೀತಿ 2000ವನ್ನು ಇಂಟ್ರೊಡ್ಯೂಸ್ ಮಾಡಲಾಗ್ತಾ ಬಂತು. ಈ ಕಡ್ಡಾಯ ಶಿಕ್ಷಣ ಆಗಿರ್ಬೋದು, ನಂತರದಲ್ಲಿ ಬಾಲ್ಯ ವಿವಾಹಗಳ ಆಗಿರ್ಬೋದು, ಮತ್ತು ವಿವಾಹದ ವಯಸ್ಸಾಗಿರ್ಬೋದು, ಸರ್ಕಾರ ಆರೋಗ್ಯವನ್ನು ಒದಗಿಸುವುದಾದರೂ ಆಗಿರ್ಬೋದು, ಇವೆಲ್ಲವೂ ಪ್ರಮುಖವಾದಂಥ ಅಂಶಗಳು, ಇದರ ಲಕ್ಷಣಗಳು ಅಂತ ನಾವಿಲ್ಲಿ ನೋಡಬಹುದಾಗಿದೆ. ಇಷ್ಟೆಲ್ಲ ಪ್ರಮುಖವಾದಂಥ ಅಂಶಗಳನ್ನು, ಲಕ್ಷಣಗಳನ್ನು ಹೊಂದಿದ್ರೂ ಕೂಡ ಇದು ತನ್ನದೇ ಆದಂಥ ವಿಮರ್ಶೆಗಳಿಗೂ ಕೂಡ ಒಳಗಾಗಿದೆ ಅನ್ನೋದನ್ನು ಕೂಡ ನಾವು ಕಡೆಗಣಿಸುವಂತಿಲ್ಲ. ಈ 2000 ರಾಷ್ಟ್ರೀಯ ಜನಸಂಖ್ಯಾ ನೀತಿ ಕೂಡ ತನ್ನದೇ ಆದಂಥ ಕೆಲವು ವಿಮರ್ಶೆಗಳಿಗೆ ಒಳಪಟ್ಟಿದೆ ಅಂತಕ್ಕಂಥದ್ದನ್ನು ನಾವು ನೋಡಬಹುದಾಗುತ್ತದೆ. ಆ ವಿಮರ್ಶೆಗಳು ಯಾವುವು ಅಂತಕ್ಕಂಥದ್ದನ್ನು ನಾವಿಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಜನಸಂಖ್ಯಾ ನಿಯಂತ್ರಣಕ್ಕೆ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ, ಪ್ರಯತ್ನಗಳನ್ನು ಮಾಡಿದೆ. ನೋಡಿ, ಇದಕ್ಕೆ ಎಕ್ಸಾಂಪಲ್ ನಾವು ನೋಡ್ತಾ ಹೋಗ್ಬೋದು. ಮೊದಲೆಲ್ಲ ಏನಾಗ್ತಾ ಬರ್ತಾಯಿತ್ತು, 3 ಮಕ್ಕಳು ಬೇಕು, 4 ಸಾಕು ಅಂತಕ್ಕಂಥದ್ದು, ಹೌದಾ. ಅದಾದಮೇಲೆ 1 2 ಬೇಕು, 3 ಸಾಕು ಅಂತಕ್ಕಂಥದ್ದು ಮಾಡಿದರು ಸ್ಲೋಗನ್ಗಳನ್ನು. ನಂತರದಲ್ಲಿ ಆರ್ತಿಗುಬ್ಬ ಕೀರ್ತಿಗುಬ್ಬ ಅಂತಕ್ಕಂಥದ್ರ ಆಧಾರದ ಮೇಲೆ ಇದನ್ನು ಸರ್ಕಾರ ಪ್ರಚುರಪಡಿಸ್ತಾ ಹೋಯಿತು. ಇದಾದ ನಂತರದಲ್ಲಿ ಬಂದಿರತಕ್ಕಂಥದ್ದು ಹೆಣ್ಣಾಗಲಿ ಗಂಟಾಗಲಿ ಒಂದೇ ಮಗು ಸಾಕು ಅಂತಕ್ಕಂಥದ್ದು. ಈ ಪ್ರಮುಖ ಸ್ಲೋಗನ್ಗಳನ್ನು ಇಟ್ಟುಕೊಂಡು ಸರ್ಕಾರವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ, ಹಣಕಾಸನ್ನು ಒದಗಿಸ್ತಾ ಬಂದಿದೆ, ಅದು ಪುರಸ್ಕಾರಗಳನ್ನು ಕೊಡ್ತಾ ಬಂದಿದೆ. ಇಷ್ಟಾದರೂ ಕೂಡ
ಸರ್ಕಾರವು ಕೆಲವು ವಿಷಯಗಳಲ್ಲಿ ಎಡವಿರುವುದು ಸ್ಪಷ್ಟ ಅಂತಕ್ಕಂಥದ್ದು. ಎಲ್ಲಿ ಎಡವಿದೆ ಅಂತಕ್ಕಂಥದ್ದು ನಾನು ನೋಡ್ತಾ ಹೋದಾಗ ಇಲ್ಲಿ ನಂಬರ್ 1, ಸರ್ಕಾರ ಕುಟುಂಬ ಕಲ್ಯಾಣ ಕಾರ್ಯಕ್ರಮಗಳನ್ನು ಜಾರಿಗೆ ತರಲು ಮೀಸಲಿಟ್ಟಿರ್ತಕ್ಕಂಥ ಹಣ ಏನಾಗಿದೆ, ಸಾಲದಾಗಿದೆ. ಅಂದರೆ ಶಾರ್ಟೇಜ್ ಆಗ್ತಾ ಇದೆ. ನಮ್ಮ ದೇಶದಲ್ಲಿ ಏನು ಅಮೌಂಟ್ನ ಫಂಡ್ನ ಈ ಒಂದು ಪ್ಲ್ಯಾನಿಗಾಗಿ ಇಡ್ತಾ ಇದ್ದೀವೋ, ಹೌದಾ, ಫ್ಯಾಮಿಲಿ ಕಂಟ್ರೋಲ್ ಮಾಡೋದಕ್ಕಾಗಿ ಏನು ಒಂದು ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತ ಏನಿದೆಯೋ ಆ ಫ್ಯಾಮಿಲಿ ಪ್ಲ್ಯಾನಿಂಗಿಗಾಗಿ ಸರ್ಕಾರ ಮೀಸಲಿಟ್ಟಿರ್ತಕ್ಕಂಥ ಹಣ ಕಡಿಮೆ ಬೀಳ್ತಾ ಇದೆ. ಯಾಕಂದರೆ ಇರ್ತಕ್ಕಂಥ ಜನಸಂಖ್ಯೆನೇ ಬಹಳಷ್ಟು ಜನಸಂಖ್ಯೆ ಇದೆ. ಅಷ್ಟೂ ಜನಸಂಖ್ಯೆಗೆ ಈ ಕಲ್ಯಾಣ ಕಾರ್ಯಕ್ರಮವನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತಂದಾಗ, ಅವರಿಗೆಲ್ಲರಿಗೂ ಉತ್ತೇಜಕ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತಂದಾಗ ಅದಕ್ಕೆ ತಗಲುವ ವೆಚ್ಚ ಕೂಡ ಏನಾಗ್ತಾ ಬರುತ್ತೆ, ಗರಿಷ್ಠವಾಗ್ತಾ ಬರುತ್ತೆ. ಆದರೆ ಸರ್ಕಾರ ಇದಕ್ಕಾಗಿ ಎತ್ತಿಟ್ಟಿರ್ತಕ್ಕಂಥ ಹಣದ ಪ್ರಮಾಣ ಏನಿದೆ, ಕಡಿಮೆಯಾಗಿದೆ. ಈ ಒಂದು ಸಕ್ಸಸ್ಫುಲ್ಲಾಗಿ ಮಾಡೋದಕ್ಕೆ ಈ ಹಣ ಸಾಕಾಗೋದಿಲ್ಲ ಅಂತಕ್ಕಂಥದ್ದು ವಿಮರ್ಶಕರ ಒಂದು ವಿಶ್ಲೇಷಣೆಯಾಗಿದೆ. ನಂತರದಲ್ಲಿ ನಾವು ನೋಡ್ತಾ ಹೋದಾಗ ಶಿಕ್ಷಣ ಮತ್ತು ಸಾಕ್ಷರತಾ ಕಾರ್ಯಕ್ರಮಗಳಿಗೆ ಸರ್ಕಾರ ಒದಗಿಸುತ್ತಿರುವ ಸಂಪನ್ಮೂಲ ಸಾಲದಾಗಿದೆ. ನೋಡಿ, ಪ್ರತಿಯೊಬ್ಬರನ್ನು ಸಾಕ್ಷರರನ್ನಾಗಿ ಮಾಡಬೇಕು ಅನ್ನೋದು ಸರ್ಕಾರದ ಪ್ರಮುಖವಾದಂಥ ಉದ್ದೇಶ. ಯಾಕೆ ಎಲ್ಲರನ್ನೂ ಸಾಕ್ಷರರನ್ನಾಗಿ ಮಾಡಬೇಕು ಅಂತ ನಾವು ನೋಡ್ತಾ ಹೋದಾಗ, ಪ್ರತಿಯೊಬ್ಬನಿಗೆ ಓದುವ, ಬರೆಯುವ, ತಿಳಿದುಕೊಳ್ಳುವ ಶಕ್ತಿ ಬಂತು ಅಂತಂದರೆ ಆಗ ಗೊತ್ತಾಗ್ತಾ ಹೋಗುತ್ತೆ ಅವನಿಗೆ ಜನಸಂಖ್ಯೆ, ಮನೆಯಲ್ಲಿ ಕುಟುಂಬದ ಸದಸ್ಯರ ಸಂಖ್ಯೆ ಹೆಚ್ಚಿಗೆ ಆಗುವುದರಿಂದಾಗಿ ಆರ್ಥಿಕವಾಗಿ ಅಲ್ಲಿ ಏನು ಬರ್ಡನ್ ಆಗುತ್ತೆ ಅಂತಕ್ಕಂಥದ್ದು ಅರ್ಥ ಆಗ್ತಾ ಬರುತ್ತೆ. ಆ ರೀತಿ ಬರ್ಡನ್ ಆಗಬಾರ್ದು ಅಂತಂದಾಗ ಮೊದಲಲ್ಲಿ ಏನಾಗ್ತಾ ಬರಬೇಕು ಅಂತಂದರೆ ಜನರಿಗೆ ಶಿಕ್ಷಣವನ್ನು ಒದಗಿಸಬೇಕಾಗತ್ತೆ, ಸಾಕ್ಷರರನ್ನಾಗಿ ಮಾಡಬೇಕಾಗುತ್ತದೆ. ಇವತ್ತು ಕಡ್ಡಾಯ ಶಿಕ್ಷಣ ಕೊಡ್ತಾ ಇದೆ, ಉಚಿತ ಶಿಕ್ಷಣವನ್ನು ಕೊಡ್ತಾ ಇದೆ, ಬಿಸಿ ಊಟವನ್ನು ಕೊಡ್ತಾ ಇದೆ, ಹಲವಾರು ಕಾರ್ಯಕ್ರಮಗಳನ್ನು ಏನು ಮಾಡ್ತಾ ಇದೆಯಲ್ಲ, ಅದಕ್ಕೆಲ್ಲ ಹಣಕಾಸು ಏನಾಗ್ತಾ ಬರ್ತಾ ಇಲ್ಲ, ಸಾಕಾಗ್ತಾ ಇಲ್ಲ ಅಂತಕ್ಕಂಥದ್ದು. ಹೌದು, ಶಿಕ್ಷಣವನ್ನು ಪ್ರತಿ ಜನರಿಗೆ ಇವತ್ತು ನಮ್ಮಲ್ಲಿ ಏನಾಗ್ತಾ ಬರ್ತಾ ಇದೆ ಅಂತಂದರೆ, ಪ್ರಸ್ತುತದಲ್ಲಿ 121 ಕೋಟಿ ಜನಸಂಖ್ಯೆ ಇದೆ. 2011 ಅಂಕಿಅಂಶಗಳ ಪ್ರಕಾರ 121 ಕೋಟಿ ಜನಸಂಖ್ಯೆ ಇದೆ. ಅಷ್ಟು ಕೋಟಿ ಜನಸಂಖ್ಯೆಗೆ ಶಿಕ್ಷಣ ಒದಗಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಸರ್ಕಾರದ್ದಾಗಿದೆ. ಪ್ರತಿಯೊಬ್ಬರನ್ನು ಸಾಕ್ಷರರನ್ನಾಗಿ ಮಾಡಬೇಕಾಗಿರೋದು ಸರ್ಕಾರದ ಜವಾಬ್ದಾರಿಯಾಗಿದೆ. ಇದೇ ಜವಾಬ್ದಾರಿ ಆಗಿರೋದ್ರಿಂದಾಗಿ ಈ ಕಾರ್ಯಕ್ರಮದ ಅಳವಡಿಕೆಗೆ ಬೇಕಾಗಿರ್ತಕ್ಕಂಥದ್ದು ಗರಿಷ್ಠ ಪ್ರಮಾಣದ ಹಣ, ಮ್ಯಾಕ್ಸಿಮಮ್ ಫಂಡ್ ಬೇಕಾಗ್ತಾ ಹೋಗುತ್ತದೆ. ಆದರೆ ನಮ್ಮ ದೇಶ ಅಷ್ಟು ಹಣಕಾಸನ್ನು ಹೊಂದಿಲ್ಲದೆ ಇರತಕ್ಕಂಥ ದೇಶವಾಗಿದೆ. ಅದಕ್ಕಾಗಿ ನಮ್ಮ ದೇಶದ ಸಂಪತ್ತು ಅಥವಾ ಸಂಪನ್ಮೂಲ ಸಾಕಾಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ನೋಡಬಹುದಾಗಿದೆ. ನಂತರದಲ್ಲಿ ನಾವು ನೋಡ್ತಾ ಹೋದಾಗ ಸರ್ಕಾರ ಕುಟುಂಬ ಯೋಜನಾ ಕಾರ್ಯಕ್ರಮದ ಅನುಷ್ಠಾನದ ವಿಷಯದಲ್ಲಿ ಹೆಚ್ಚು ಆಸಕ್ತಿ ವಹಿಸುತ್ತಿಲ್ಲ ಅಂತಕ್ಕಂಥದ್ದು. ಹೌದು, ಇದಕ್ಕೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಫಸ್ಟ್ ಪ್ರಿಫರೆನ್ಸ್ನ ಯಾವುದಕ್ಕೂ ಕೊಡಬೇಕಾಗಿದೆ ಸರ್ಕಾರ ಅಂತಂದರೆ ಕುಟುಂಬ ಯೋಜನಾ ಕಾರ್ಯಕ್ರಮದ ಅನುಷ್ಠಾನಕ್ಕೆ ಕೊಡಬೇಕಾಗಿದೆ. ಅಂದಾಗ ಮಾತ್ರ ಅದು ಮಾಡ್ತಕ್ಕಂಥ ಅತಿಯಾದ ಇದು ಮನೆಗಳನ್ನು ಕೊಡತಕ್ಕಂಥ ಕೆಲಸ ಆಗಿರ್ಬೋದು, ಮತ್ತು ರೇಷನ್ಗಳನ್ನ ಕೊಡ್ತಕ್ಕಂಥ ಕೆಲಸ ಆಗಿರ್ಬೋದು, ಇವೆಲ್ಲವೂ ನಿಯಂತ್ರಣಕ್ಕೆ ಬರಬೇಕು. ಆ ಖರ್ಚುಗಳೆಲ್ಲ ಕಡಿಮೆ ಆಗಬೇಕು ಅಂದರೆ ಮೊದಲು ಕುಟುಂಬ ಅಂತಕ್ಕಂಥದ್ದು ಏನಾಗಬೇಕು, ಚಿಕ್ಕದಾಗಬೇಕಾಗುತ್ತೆ. ಕುಟುಂಬ ಅಂತಕ್ಕಂಥದ್ದು ಚಿಕ್ಕದಾಗಬೇಕು ಅಂತಂದರೆ ಕುಟುಂಬಗಳು ಪಡಿತಕ್ಕಂಥ ಸದಸ್ಯರ ಸಂಖ್ಯೆ ಏನಾಗಿರಬೇಕು ಅಂತಂದರೆ ಕಡಿಮೆ ಆಗಬೇಕಾಗುತ್ತದೆ. ಆದರೆ ಫಸ್ಟ್ ಪ್ರಿಫರೆನ್ಸ್ ಇದಕ್ಕೆ ಕೊಡದೆ ಸರ್ಕಾರ ಏನು ಮಾಡ್ತಾ ಬರ್ತಾ ಇದೆ ಅಂತಂದರೆ ಅಲ್ಲಿ ಪರಿಣಾಮಕಾರಿಯಾದಂಥ ಯೋಜನೆಗಳನ್ನು ಮತ್ತು ಪ್ರಚಾರಕ್ಕಾಗಿ ಬರ್ತಕ್ಕಂಥ ಕೆಲವೊಂದು ಯೋಜನೆಗಳಿಗೆ ಹೆಚ್ಚು ಹಣಕಾಸನ್ನು ಸುರಿತಾ ಹೋಗುತ್ತೆ. ಇಂಥ ಮಹತ್ವದ ಕಾರ್ಯಕ್ಕೆ ಹಾಕ್ತಕ್ಕಂಥ ಹಣ ಇದೆ, ಆದರೆ ಹಾಕ್ತಕ್ಕಂಥ ಹಣದ ಪ್ರಮಾಣ ಏನಾಗಿದೆ ಅಂತಂದರೆ ಕಡಿಮೆ ಇದೆ. ಇದು ಆಸಕ್ತಿ ಕಡಿಮೆ ಇರುವುದನ್ನು ಸೂಚಿಸುತ್ತಾ ಹೋಗುತ್ತದೆ. ಇದಾದ ನಂತರದಲ್ಲಿ ನಾವು ಮತ್ತೊಂದು ಮಹತ್ವದಂಥ ಅಂಶವನ್ನು ನೋಡಬೇಕಾಗಿತ್ತು ಅಂತಂದರೆ ಕುಟುಂಬ ಯೋಜನೆಯ ಕಾರ್ಯಕ್ರಮದತ್ತ ಜನರನ್ನು ಆಕರ್ಷಿಸಲು ಹಾಗೂ ಅವರ ಮನವೊಲಿಸಲು ಹಾಕಿಕೊಳ್ಳಲಾಗುತ್ತಿರೋ ಕಾರ್ಯಕ್ರಮಗಳು ಸಾಲುತ್ತಿಲ್ಲ. ಏನು ಮಾಡ್ತಾಯಿದೆ, ಅಲ್ಲಲ್ಲಿ ಬೀದಿ ನಾಟಕಗಳನ್ನು ಹಾಕ್ಕೊಳ್ತಾ ಇದೆ. ಹೌದಾ, ಅಲ್ಲಿ ಆಸ್ಪತ್ರೆಗಳಲ್ಲಿ ಮಾತ್ರ ಜನಸಂಖ್ಯೆ ನಿಯಂತ್ರಣ, ಅದರಿಂದ ಆಗುವ ಅನುಕೂಲಗಳು ಅಲ್ಲೇ ಪ್ರಚಾರ ಇರೋದನ್ನು ನಾವು ನೋಡ್ತಾ ಇದ್ವಿ. ಮಾರ್ಕೆಟಿಗೆ ಬಂದರೆ, ಹೊರಗಡೆ ಬಂದರೆ ಅದ್ರ ಬಗ್ಗೆ ಯಾವುದೇ ಪ್ರಜ್ಞೆ ಕೂಡ ಇಲ್ಲದೆ ಇರತಕ್ಕಂಥ ಜನರು ನಮ್ಮಲ್ಲಿ ಇದ್ದಾರೆ. ಅದರಿಂದಾಗಿ ಪ್ರತಿ ಹಂತದಲ್ಲಿ ಪ್ರತಿಯೊಂದು ಅಂಶಗಳಲ್ಲಿ ಜನರಿಗೆ ಏನು ಗೊತ್ತಾಗಬೇಕು ಅಂತಂದರೆ ಜನಸಂಖ್ಯೆ ಇರುವುದರಿಂದಾಗಿ ಆಗುವ ತೊಂದರೆಗಳು ಏನು, ಜನಸಂಖ್ಯೆ ನಿಯಂತ್ರಣದಿಂದ ಆಗುವ ಒಂದು ಅನುಕೂಲಗಳೇನು ಅಂತಕ್ಕಂಥದ್ದನ್ನು ಮನವೊಲಿಸುವ ಕಾರ್ಯಕ್ರಮ ಸರ್ಕಾರ ಯಥೇಚ್ಛವಾಗಿ ಮಾಡಬೇಕಾಗತ್ತೆ. ಬಟ್ ಅಲ್ಲಿ ಸರ್ಕಾರ ಎಡವಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಅದಕ್ಕಾಗಿ ಇದು ವಿಮರ್ಶೆಗೆ ಒಳಗಾಗಿದೆ. ನಂತರದಲ್ಲಿ ಸರ್ಕಾರ ಪ್ರಚಾರ ಕಾರ್ಯ ಸರಿಯಾಗಿ ಕೈಗೊಳ್ಳುತ್ತಿಲ್ಲ. ಈಗಾಗಲೇ ನಾನು ಹೇಳಿದೆ,
ಪ್ರಚಾರ ಕಾರ್ಯ ಏನು ಮಾಡ್ತಾಯಿದೆ, ಬೀದಿ ನಾಟಕಗಳನ್ನು ಮಾಡ್ತಾಯಿದೆ ಅಂತ ಹೇಳ್ತಾ ಇದ್ವಿ. ಅದನ್ನು ಯಾವಾಗಲೂ ಬೀದಿ ನಾಟಕಗಳನ್ನು ಮಾಡಲ್ಲ, ಆಗಾಗ ಬೀದಿ ನಾಟಕಗಳನ್ನು ಮಾಡಲಾಗ್ತಾ ಬರುತ್ತೆ. ಮತ್ತು ಪ್ರತಿ ಒಂದು ಸ್ಕೂಲ್ಗಳ ಒಂದು ಪಠ್ಯಪುಸ್ತಕಗಳಿಗೆ ಇವತ್ತು ಜನಸಂಖ್ಯೆ ನಿಯಂತ್ರಣ ಅಥವಾ ಜನಸಂಖ್ಯೆಯಿಂದ ಆಗುವ ತೊಂದರೆಗಳೇನಂತಕ್ಕಂಥ ವಿಷಯಗಳನ್ನು ಅಧ್ಯಯನಕ್ಕೆ ಇಟ್ಟಿದೆ. ಆದರೆ ಅದು ಪರಿಣಾಮಕಾರಿ ಅಧ್ಯಯನ, ಅದರಿಂದ ಆಗಿರ್ತಕ್ಕಂಥ ಪ್ರತಿಫಲಗಳೇನು ಅಂತಕ್ಕಂಥದ್ದನ್ನು ಸರ್ಕಾರ ಎಲ್ಲಿ ಅದನ್ನು ಪರಿಗಣಿಸ್ತಾ ಇಲ್ಲ. ಅದರಿಂದಾಗಿ ಪ್ರಚಾರದ ಪ್ರಮಾಣ ಕಡಿಮೆ ಇದೆ ಅಂತಕ್ಕಂಥದ್ದನ್ನು ಒಪ್ಪಿಕೊಳ್ಬೇಕಾಗ್ತಾ ಹೋಗುತ್ತೆ. ಇದಾದ ನಂತರದಲ್ಲಿ ಮತ್ತೊಂದು ನಾವು ಅಂಶವನ್ನು ನೋಡಬೇಕಾಯಿತು ಅಂತಂದರೆ, ಕುಟುಂಬ ಯೋಜನೆಯನ್ನು ಅಳವಡಿಸಿಕೊಳ್ಳುವವರಿಗೆ ಸರ್ಕಾರ ನೀಡುತ್ತಿರುವ ಉತ್ತೇಜಕಗಳು ಹಾಗೂ ಪ್ರೋತ್ಸಾಹಕಗಳು ಆಕರ್ಷಣೀಯವಾಗಿಲ್ಲ. ಅಂದರೆ ಸರ್ಕಾರ ಎರಡೇ ಮಕ್ಕಳನ್ನು ಪಡೆದಿರ್ತಕ್ಕಂಥವರಿಗೆ, ಎರಡೇ ಮಕ್ಕಳನ್ನು ಪಡೆದು ಆಪ್ರೇಷನ್ ಮಾಡ್ಕೊಂಡಿರ್ತಕ್ಕಂಥವ್ರಿಗೆ ಏನು ಮಾಡ್ತಾ ಹೋಗುತ್ತೆ ಅಂದರೆ ಧನ ಸಹಾಯವನ್ನು ಕೊಡ್ತಾ ಹೋಗುತ್ತೆ. ಅವರಿಗೆ ಹೌದಾ, ಉತ್ತೇಜಕ ಹಣ ಅಂತ ಕೊಡ್ತಾ ಹೋಗುತ್ತೆ. ಆದರೆ ಕೊಡ್ತಕ್ಕಂಥ 2,000, 3,000, 4,000 ಯಾವುದಕ್ಕೂ ಕೂಡ ಸಾಕಾಗೋದಿಲ್ಲ. ಜೊತೆಗೆ ಅದು ಏನಾಗೋದಿಲ್ಲ ಅಂತಂದರೆ ಅಟ್ರಾಕ್ಟಿವ್ ಆಗಿರುವುದಿಲ್ಲ. ಇಷ್ಟು ಹಣಕಾಸನ್ನು ನಾವು 2 ದಿನದಲ್ಲಿ ಬರುತ್ತೆ, 4 ದಿನದಲ್ಲಿ ದುಡಿತೀವಿ, 10 ದಿನದಲ್ಲೇ ದುಡಿತೀವಿ ಅಂತಕ್ಕಂಥ ಒಂದು ಜಿಗುಪ್ಸೆಗೆ ಒಳಗಾಗುವುದರಿಂದಾಗಿ ಸರ್ಕಾರದ ಯಾವುದೇ ಯೋಜನೆಗೆ ಒಳಗಾಗೋದಕ್ಕೆ ಜನರು ಇಷ್ಟಪಡುವುದಿಲ್ಲ. ಇಲ್ಲಿ ಕೂಡ ಸರ್ಕಾರ ಏನಾಗಿದೆ ಅಂತಂದರೆ ಅವರಿಗೆ ಪ್ರೋತ್ಸಾಹಕಗಳನ್ನು ಏನು ಕೊಡ್ತಾ ಇದೆಯಲ್ಲ, ಆಕರ್ಷಣೀಯವಾದಂಥ ಪ್ರೋತ್ಸಾಹಗಳಲ್ಲ ಅನ್ನೋದಕ್ಕಾಗಿ ಇಲ್ಲಿ ಸರ್ಕಾರ ಎಡವಿದೆ ಅಂತಕ್ಕಂಥದ್ದನ್ನು ಒಪ್ಪಬೇಕಾಗುತ್ತದೆ. ನಂತರ ನಾವು ನೋಡ್ತಾ ಹೋದಾಗ ಕುಟುಂಬ ಯೋಜನಾ ಕಾರ್ಯಕ್ರಮವನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲು ಸರ್ಕಾರ ವಿವಿಧ ಕಾರಣಗಳಿಂದ ಹಿಂದೇಟು ಹಾಕುತ್ತಿದೆ. ಒಂದು ನಾವು ಹೇಳ್ತಾ ಹೋಗ್ಬೋದು, ಜನಸಂಖ್ಯೆ ಹೆಚ್ಚಿಗೆ ಆಗೋದ್ರಿಂದಾಗಿ ಯಾರಿಗೆ ಜಾಸ್ತಿ ಲಾಭ ಅಂತ ನಾವು ನೋಡ್ತಾ ಹೋದಾಗ ರಾಜಕೀಯವಾಗಿಯೇ ನಾವು ಲಾಭ ಅಂತ ಹೇಳ್ತಾ ಹೋಗ್ತೀವಿ. ಯಾಕೆಂತಂದರೆ ಒಂದು ಕುಟುಂಬದಲ್ಲಿರ್ತಕ್ಕಂಥ ಸಂಖ್ಯೆ ಜಾಸ್ತಿ ಆದರೆ ಆ ಕುಟುಂಬದ ಹಿರಿಯ ವ್ಯಕ್ತಿ ಅವನು ಯಾವ ಒಂದು ಪಕ್ಷದ ಒಲವನ್ನು ತೋರಿಸ್ತಾನೋ ಆ ಪಕ್ಷಕ್ಕೆ ಇಡೀ ಕುಟುಂಬದ ಸದಸ್ಯರು ಓಟ್ ಹಾಕುವ ಒಂದು ಸಾಧ್ಯತೆಗಳು ಇರುವುದರಿಂದಾಗಿ ಇವತ್ತು ಅವರ ಒಂದು ಸ್ವಾತಂತ್ರ್ಯ. ಬಟ್ ಎಷ್ಟೋ ಕಡೆ ಏನಾಗ್ತಾ ಬರ್ತಾ ಇದೆ ಅಂತಂದರೆ ಅದನ್ನು ಮೋಟಿವೇಟ್ ಮಾಡ್ತಕ್ಕಂಥದ್ದು, ಅವ್ರ ಮೇಲೆ ಒತ್ತಡ ತರ್ತಕ್ಕಂಥ ಸನ್ನಿವೇಶಗಳಿರುವುದರಿಂದಾಗಿ ಜನಸಂಖ್ಯೆ ಹೆಚ್ಚಾದಂತೆ ಓಟುಗಳ ಸಂಖ್ಯೆ ಹೆಚ್ಚಾಗುತ್ತೆ ಅಂತಕ್ಕಂಥದ್ದು ರಾಜಕೀಯ ಜನರ ಒಂದು ಯೋಚನೆಯಾಗಿರುತ್ತದೆ. ಆದ್ದರಿಂದಾಗಿ ಸರ್ಕಾರ ಹಲವಾರು ಕಾರಣಗಳಿಂದಾಗಿ ಇದನ್ನು ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡುವಲ್ಲಿ ಏನಾಗ್ತಾ ಬರ್ತಾ ಇದ್ದಾವೆ, ಹಿಂದೇಟು ಹಾಕ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗುತ್ತದೆ. ಇಷ್ಟೆಲ್ಲ ಅಂಶಗಳನ್ನ ನಾವು ನೋಡ್ತಾ ಹೋದಾಗ ನಾವು ಅದನ್ನು ಒಂದು ಕನ್ಕ್ಲೂಷನ್ದಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಸಂಪ್ರದಾಯಗಳು ಹಾಗೂ ಜಾತಿ ಮತ್ತು ಧರ್ಮಗಳು ಜನಸಂಖ್ಯೆ ಹತೋಟಿಗೆ ತಡೆಯೊಡ್ಡುತ್ತಾ ಇದ್ದಾವೆ ಅಂತಕ್ಕಂಥದ್ದು. ಹೇಗೆ ಅಂತಂದಾಗ ಸಂಪ್ರದಾಯ ಅಂತಂದರೆ ನಾವು ನೋಡ್ತಾ ಹೋಗ್ತೀವಿ, ಇಲ್ಲಿ ದೇವರು ಮಕ್ಕಳನ್ನು ಕೊಟ್ಟಂಥ ದೇವರು ಹುಲ್ಲು ಮೇಯಿಸ್ತಾರ ಅಂತಕ್ಕಂಥದ್ದು, ಹೌದಾ. ಅದಾದ ನಂತರದಲ್ಲಿ ಪ್ರತಿಯೊಂದು ಮಗುವಿಗೂ ಕೂಡ ದೇವರ ಸಮಾನ. ಅದಕ್ಕಾಗಿ ನಾವು ಮಕ್ಕಳನ್ನು ಪಡೆಯೋದನ್ನು, ಮಕ್ಕಳು ಸಿಗೋದನ್ನು ಏನು ಮಾಡೋಂತಿಲ್ಲ, ನಿಯಂತ್ರಣ ಮಾಡೋದು ಪಾಪ ಕಾರ್ಯ ಅಂತಕ್ಕಂಥದ್ದು. ಈ ರೀತಿಯ ಸಾಂಪ್ರದಾಯಿಕ ಅಂಶಗಳನ್ನು ತಲೆಯಲ್ಲಿ ತುಂಬಿಕೊಂಡಿರುವುದರಿಂದಾಗಿ ಬೇಗ ಜನಸಂಖ್ಯೆಯನ್ನು ನಿಯಂತ್ರಣಕ್ಕೆ ತರಲು ಅಲ್ಲಿ ತೊಂದರೆ ಆಗ್ತಾ ಬರುತ್ತದೆ. ಸರ್ಕಾರದ ನಿಸ್ಸೀಮ ನಿರ್ಲಕ್ಷ್ಯ ಕೂಡ ತನ್ನದೇ ಆದ ಒಂದು ಏನಾಗ್ತಾ ಬರ್ತಾ ಇದೆ ಅಂತಂದರೆ ಜನಸಂಖ್ಯೆ ಹೆಚ್ಚಿಗೆ ಆಗೋದಕ್ಕೆ ಕಾರಣ ಆಗ್ತಾ ಬರ್ತಾ ಇದೆ. ಅದಕ್ಕೆ ಸರ್ಕಾರ ಕೂಡ ಕೂಡಲೇ ಎಚ್ಚೆತ್ತುಕೊಂಡು ಏನು ಎಲ್ಲೆಲ್ಲಿ ಬದಲಾವಣೆಗಳು ತರಬೇಕಾಗಿದೆ, ಯಾವುದು ಸರ್ಕಾರದ ಒಂದು ಯೋಜನೆ ಪರಿಣಾಮಕಾರಿಯಾಗಿಲ್ಲ ಅನ್ನೋದನ್ನು ಮೊದಲು ಸರ್ಕಾರ ಏನು ಮಾಡಬೇಕು, ಗುರುತಿಸ್ಕೊಳ್ಬೇಕಾಗುತ್ತದೆ. ಅದನ್ನು ಐಡೆಂಟಿಫೈ ಮಾಡಿಕೊಂಡು ಇಲ್ಲಿ ಬಡತನ ನಿರ್ಮೂಲನೆಗಾಗಿ, ಜೀವನ ಮಟ್ಟವನ್ನು ಸುಧಾರಣೆ ಮಾಡೋದಕ್ಕಾಗಿ, ಶಿಕ್ಷಣವನ್ನು ಪ್ರತಿಯೊಬ್ಬರಿಗೆ ಶಿಕ್ಷಣ ಸಿಗುವ ರೀತಿಯಲ್ಲಿ, ಕುಟುಂಬ ಯೋಜನಾ ಕಾರ್ಯಕ್ರಮದ ಗುಣಮಟ್ಟವನ್ನು ಹೆಚ್ಚಿಸುವುದಕ್ಕಾಗಿ ಪ್ರಾಮಾಣಿಕ ಪ್ರಯತ್ನವನ್ನು ಸರ್ಕಾರ ನಡೆಸಬೇಕಾಗಿರೋದು ಅನಿವಾರ್ಯ ಮತ್ತು ಅಗತ್ಯ ಕೂಡ ಆಗಿದೆ ಅಂತ ನಾವಿಲ್ಲಿ ಹೇಳಬಹುದಾಗುತ್ತದೆ. ಜನಸಂಖ್ಯೆ ಶಿಕ್ಷಣವನ್ನು ಸಾಮಾನ್ಯ ಶಿಕ್ಷಣದ ಅಂಗವನ್ನಾಗಿಸುವುದರ ಬದಲಾಗಿ ಹಾಗೂ ಮಹಿಳಾ ಶಿಕ್ಷಣಕ್ಕೆ ವಿಶೇಷವಾದಂಥ ಒತ್ತನ್ನು ಅಂದರೆ ಇದನ್ನು ಜನಸಂಖ್ಯೆಯ ಅಧ್ಯಯನ ಪ್ರತಿಯೊಬ್ಬರೂ ಅಧ್ಯಯನ ಮಾಡಬೇಕು ಮತ್ತು ಮಹಿಳಾ ಶಿಕ್ಷಣಕ್ಕೆ ಕೂಡ ವಿಶೇಷವಾದಂಥ ಆದ್ಯತೆಯನ್ನು ನೀಡಬೇಕು. ಅಂದಾಗ ಮಾತ್ರ ಒಂದು ಹಂತದವರೆಗೆ ಜನಸಂಖ್ಯೆಯನ್ನು ನಾವು ಸಮಸ್ಯೆಯಾಗಿರೋದನ್ನು ಆ ಸಮಸ್ಯೆಯನ್ನು ನಾವು ಬಗೆಹರಿಸೋದಕ್ಕೆ, ನಿಯಂತ್ರಣಕ್ಕೆ ತರೋದಕ್ಕೆ ಸಾಧ್ಯವಾಗ್ತಾ ಬರುತ್ತೆ ಅಂತಕ್ಕಂಥದ್ದು. ಆದ್ದರಿಂದಾಗಿ ಇವತ್ತು ಸರ್ಕಾರದ ಒಂದು ಮೇಲೆ ಅಷ್ಟೇ ಇದು ಜವಾಬ್ದಾರಿ ಇಲ್ಲ, ಜನಸಂಖ್ಯೆ ನಿಯಂತ್ರಣ ಇದು ಜನಸಾಮಾನ್ಯರ ಜವಾಬ್ದಾರಿ ಕೂಡ ಆಗಿದೆ. ಶಿಕ್ಷಣವನ್ನು ಪಡೆದಂತೆ ಈ ಜನಸಂಖ್ಯೆ ಎಷ್ಟು ತೊಂದರೆ ಅಂತಕ್ಕಂಥದ್ದು ನಮಗೆ ಅರ್ಥ ಆಗ್ತಾ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸಲ್ಲಿ ಇವತ್ತು 2000 ರಾಷ್ಟ್ರೀಯ ಜನಸಂಖ್ಯಾ ನೀತಿನ ಕುರಿತು ಚರ್ಚೆ ಮಾಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗಳನ್ನು MCQಸ್ಗಳನ್ನು ನಾವು ನೋಡ್ತಾ ಹೋಗೋಣ. ವಿಚ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿ 2000 ಅಂತಕ್ಕಂಥದ್ದು. ಕಂಪಲ್ಸರಿ ಎಜುಕೇಷನ್ ಅಪ್ ಟು ಏಜ್ ಆಫ್ 14, ಕಂಪಲ್ಸರಿ ಎಜುಕೇಷನ್ ಅಪ್ ಟು ಏಜ್ 21, ಕಂಪಲ್ಸರಿ ಎಜುಕೇಷನ್ ಅಪ್ ಟು ಏಜ್ ಆಫ್ 18. ನೆಕ್ಸ್ಟ್ 4th ನನ್ ಆಫ್ ದ ಅಬವ್ ಅಂತಕ್ಕಂಥದ್ದು. ಈಗಾಗಲೇ ನಾವು ಅಧ್ಯಯನ ಮಾಡ್ತಾ ಹೋಗಿದ್ವಿ.
ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿ 2000. ಇದರಲ್ಲಿ ಲಕ್ಷಣಗಳಲ್ಲಿ ಪ್ರಥಮ ಲಕ್ಷಣವನ್ನೇ ಅಧ್ಯಯನ ಮಾಡಿದ್ದೀವಿ. ಇಲ್ಲಿ 14 ವರ್ಷದವರೆಗೆ ಕಡ್ಡಾಯ ಶಿಕ್ಷಣವನ್ನು ಒದಗಿಸಬೇಕು ಅಂತಕ್ಕಂಥದ್ದು. ಆದ್ದರಿಂದಾಗಿ ಕಂಪಲ್ಸರಿ ಎಜುಕೇಷನ್ ಅಪ್ ಟು ಏಜ್ ಆಫ್ 14 ಅಂತಕ್ಕಂಥ ಎ ಆಪ್ಷನ್ ಇಲ್ಲಿ ಏನಾಗ್ತಾ ಬರುತ್ತೆ ಅಂತಂದರೆ ಇಲ್ಲಿ ಸರಿಯಾದ ಉತ್ತರ ಆಗ್ತಾ ಬರುತ್ತೆ. ನಂತರ ಈಗಾಗಲೇ ನಾವು ಅಧ್ಯಯನ ಮಾಡ್ತಾ ಹೋಗಿದ್ವಿ ಇಮಿಡಿಯೇಟ್ ಆಬ್ಜೆಕ್ಟಿವ್ ಆಫ್ ದಿಸ್ ಪಾಲಿಸಿ ಅಂತಕ್ಕಂಥದ್ದು. ತತ್ಕ್ಷಣದ ಈ ಒಂದು ನೀತಿಯ ಉದ್ದೇಶಗಳು ಏನಾಗಿತ್ತು ಅಂತಕ್ಕಂಥದ್ದು. ಹೆಲ್ತ್ ಕೇರ್ ನಂಬರ್ 1, ನಂಬರ್ 2 ಇನ್ಫ್ರಾಸ್ಟ್ರಕ್ಚರ್ ಕನ್ಸ್ಟ್ರಕ್ಷನ್, ನಂಬರ್ 3 ಬರ್ತ್ ಕಂಟ್ರೋಲ್, ನಂಬರ್ 4 ಆಲ್ ಆಫ್ ದ ಅಬವ್ ಅಂತಕ್ಕಂಥದ್ದು 4 ಇದ್ದಾವೆ. ಇದರಲ್ಲಿ ಸರಿಯಾದ ಉತ್ತರ ಏನು ಅಂತಂದಾಗ ಇಲ್ಲಿ ಅಫ್ಕೋರ್ಸ್ ಫಸ್ಟ್ ಆಪ್ಷನ್ ಏನಾಗಿದೆ, ಹೆಲ್ತ್ ಕೇರ್ ಅಂತಕ್ಕಂಥದ್ದು ಸರಿಯಾದದಾಗಿದೆ. ಇನ್ಫ್ರಾಸ್ಟ್ರಕ್ಚರ್ ಕನ್ಸ್ಟ್ರಕ್ಷನ್ ಅಂತಕ್ಕಂಥದ್ದು ಕೂಡ ಸರಿಯಾದದಾಗಿದೆ. ಬರ್ತ್ ಕಂಟ್ರೋಲ್ ಅಂತಕ್ಕಂಥದ್ದು ಕೂಡ ಸರಿಯಾದದು ಆಗಿದೆ. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಯಾವುದಾಗ್ತಾ ಬರುತ್ತೆ ಅಂತಂದರೆ ಆಲ್ ಆಫ್ ದ ಅಬವ್ ಅಂತಕ್ಕಂಥ 4ನೇ ಆಪ್ಷನ್ ಇಲ್ಲಿ ಏನಾಗ್ತಾ ಬರುತ್ತೆ ಸರಿಯಾದ ಉತ್ತರ ಆಗುತ್ತೆ ಅಂತಕ್ಕಂಥದ್ದನ್ನು ನೋಡಬಹುದಾಗಿದೆ. ನಂತರ ನಾವು ಲಾಂಗ್ ಟರ್ಮ್ ಅಬ್ಜೆಕ್ಟಿವ್ ಆಫ್ ದಿಸ್ ಪಾಲಿಸಿ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋದಾಗ ಇಲ್ಲಿ ದೀರ್ಘಾವಧಿಯ ಪ್ರಮುಖ ಉದ್ದೇಶ, ಈ ಒಂದು ನೀತಿಯ ದೀರ್ಘಾವಧಿಯ ಪ್ರಮುಖ ಉದ್ದೇಶ ಯಾವುದು ಅಂತ ನಾವು ನೋಡ್ತಾ ಹೋದಾಗ ಸ್ಟ್ಯಾಬಿಲೈಸಿಂಗ್ ದ ಪಾಪ್ಯುಲೇಷನ್ ಬೈ 2045, ಮಿನಿಮೈಸಿಂಗ್ ದ ಪಾಪ್ಯುಲೇಷನ್ ಗ್ರೋತ್, ಇನ್ಕ್ರೀಸಿಂಗ್ ದ ಪಾಪ್ಯುಲೇಷನ್ ಗ್ರೋತ್, ನನ್ ಆಫ್ ದ ಅಬವ್ ಅಂತಕ್ಕಂಥವು 4 ಆಪ್ಷನ್ಸ್ಗಳು ಇದ್ದಾವೆ. ಇದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಇಲ್ಲಿ 2045 ಅನ್ನೋದ್ರೊಳಗಡೆ ಜನಸಂಖ್ಯೆ ಸ್ಥಿರಗೊಳಿಸಬೇಕು ಅಂತಕ್ಕಂಥದ್ದು ಇದರ ಒಂದು ದೀರ್ಘಾವಧಿಯ ಉದ್ದೇಶವಾಗಿದೆ. ಆದ್ದರಿಂದಾಗಿ ನಂಬರ್ 1 ಸ್ಟ್ಯಾಬಿಲೈಸಿಂಗ್ ದ ಪಾಪ್ಯುಲೇಷನ್ ಬೈ 2014 ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಒನ್ ಆಫ್ ದ ಮೇಜರ್ ಕ್ರಿಟಿಸಿಸಮ್ ಆಫ್ ದಿಸ್ ಪಾಲಿಸಿ ಅಂತಂದಾಗ ಲ್ಯಾಕ್ ಆಫ್ ಮನಿ, ಮೋರ್ ಮನಿ, ಸಫಿಸೆಂಟ್ ಮನಿ, ಆಲ್ ಆಫ್ ದ ಅಬವ್ ಅಂತಕ್ಕಂಥದ್ದು ನಾವು ನೋಡ್ತಾ ಹೋದ್ವಿ. ಯಾವುದೇ ಕಾರ್ಯಕ್ರಮನ ಇಂಟ್ರೊಡ್ಯೂಸ್ ಮಾಡಬೇಕಾಗಿತ್ತು ಅಂತಂದರೆ ಜನರಿಗೆ ಉತ್ತೇಜಕಗಳನ್ನು ಕೊಡಬೇಕಾಗಿತ್ತು ಅಂತಂದರೆ ಅವರಿಗೆ ಆಮಿಷಗಳನ್ನು ಕೊಟ್ಟು ನಾವು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಂದಾಗ ಮತ್ತು ಕುಟುಂಬ ಕಲ್ಯಾಣ ಯೋಜನೆಯನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತಂದಾಗ ನಮ್ಮ ದೇಶದಲ್ಲಿ ಎದುರಿಸ್ತಕ್ಕಂಥ ಒಂದು ಪ್ರಮುಖ ಅಂಶ ಯಾವುದಂತ ನೋಡಿದ್ವಿ, ನಮ್ಮಲ್ಲಿ ಹಣಕಾಸಿನ ತೊಂದರೆ ಇದೆ ಅಥವಾ ಬಂಡವಾಳದ ಕೊರತೆ ಇದೆ ಅಥವಾ ಸಂಪತ್ತಿನ ಕೊರತೆ ಇದೆ ಅಂತ ಹೇಳ್ತಾ ಬರ್ತಾ ಇದ್ವಿ. ಅದೆಲ್ಲವನ್ನು ಸೇರಿ ಲ್ಯಾಕ್ ಆಫ್ ಮನಿ ಅಂತಕ್ಕಂಥದ್ದು ಇಲ್ಲಿ ಏನಾಗಿದೆ ಸರಿಯಾದ ಉತ್ತರವಾಗಿದೆ. ಅದರಿಂದಾಗಿ ನಂಬರ್ 1 ಲ್ಯಾಕ್ ಆಫ್ ಮನಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತಕ್ಕಂಥದ್ದು. ಓಕೆ, ಇಲ್ಲಿವರೆಗೂ ನನ್ನ ಕ್ಲಾಸನ್ನು ಕೇಳಿದ್ದಕ್ಕಾಗಿ ಪ್ರತಿಯೊಂದು ವಿದ್ಯಾರ್ಥಿನಿಯರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು.